ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಕನ್ನಡ ವ್ಯಾಕರಣ, ಅದು ಕನ್ನಡ ವ್ಯಾಕರಣದಲ್ಲಿ ಅತ್ಯಂತ ಆಸಕ್ತಿದಾಯಕವಾಗಿರ್ತಕ್ಕಂತಹ ವಿಷಯ, ಅದು ಛಂದಸ್ಸು. ಛಂದಸ್ಸು ಅಂದರೆ ಎಲ್ರಿಗೂ ಬಹಳ ಇಷ್ಟದಾಯಕ, ಬಹಳ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ನೋಡಿ, ಇಲ್ಲಿ ವ್ಯಾಕರಣ ಯಾತಕ್ಕೆ ಬೇಕು? ಸರಿಯಾಗಿ ಮಾತನಾಡೋದಕ್ಕೆ, ಅರ್ಥಪೂರ್ಣವಾಗಿರ್ತಕ್ಕಂಥ ವಾಕ್ಯವನ್ನು ರಚನೆ ಮಾಡಲು, ಮಾತನಾಡೋದಕ್ಕೆ, ಶುದ್ಧವಾಗಿ ಮಾತಾಡೋದಕ್ಕೆ, ಬರೆಯೋದಕ್ಕೆ ವ್ಯಾಕರಣಶಾಸ್ತ್ರ ಅತ್ಯವಶ್ಯಕವಾಗಿ ಬೇಕು. ಹಾಗೆ ಅದೇ ರೀತಿಯಾಗಿ ಪದ್ಯವನ್ನು ರಚನೆ ಮಾಡಬೇಕಾದ್ರೂ ಕೂಡ ಕೆಲವು ನಿಯಮಗಳಿರುತ್ತವೆ. ನಿಯಮಕ್ಕೆ ಅನುಸಾರವಾಗಿ ಪದ್ಯವನ್ನು ರಚನೆ ಮಾಡಬೇಕು. ಹೌದಾ? ಪದ್ಯ ಗದ್ಯಕ್ಕೆ ಇರ್ತಕ್ಕಂಥ ವ್ಯತ್ಯಾಸಗಳು ನಿಮಗಾಗಲೇ ಗೊತ್ತೇ ಇರುತ್ತೆ. ಪದ್ಯ ನಿಯಮಗಳಿಂದ ಕೂಡಿರುತ್ತೆ, ಸಂಕ್ಷಿಪ್ತವಾಗಿರುತ್ತೆ. ಹೌದಾ? ಗದ್ಯ ಏನಿರುತ್ತೆ? ವಿವರಣಾತ್ಮಕವಾಗಿ ಇರುತ್ತೆ. ಹೌದಾ? ದೀರ್ಘವಾಗಿ ಇರುತ್ತೆ. ಪದ್ಯ ಇಲ್ಲಿ ನಿಯಮಕ್ಕೆ ಅನುಸಾರವಾಗಿ ರಚನೆಯಾಗಿರುತ್ತೆ. ಅಂತಹ ನಿಯಮಗಳನ್ನು ತಿಳಿಸುವಂತಹ ಶಾಸ್ತ್ರವನ್ನು ಏನಂತ ಕರೀಲಾಗುತ್ತೆ? ಛಂದಸ್ ಶಾಸ್ತ್ರ ಅಂತ ಕರೀಲಾಗುತ್ತೆ. ಸುಮಾರು ಕ್ರಿಸ್ತಶಕ 1990ರಲ್ಲಿ ಇದ್ದಂಥ 1ನೇ ನಾಗವರ್ಮ ಛಂದೋಬುಂದಿ ಎನ್ನುವಂತಹ ಗ್ರಂಥದ ಮೂಲಕ ಈ ಶಾಸ್ತ್ರವನ್ನು ನೀಡಿದ್ದಾನೆ. ಛಂದಸ್ ಶಾಸ್ತ್ರವನ್ನು ಪರಿಚಯ ಮಾಡಿಕೊಟ್ಟಂಥವ್ರು ಯಾರು? 1ನೇ ನಾಗವರ್ಮ. ಅದು ಯಾವ ಗ್ರಂಥ? ಛಂದೋಬುಂದಿ ಎನ್ನುವಂತಹ ಗ್ರಂಥದ ಮೂಲಕ. ಹಳೆಗನ್ನಡ, ನಡುಗನ್ನಡ ಪದ್ಯ ಕಾವ್ಯಗಳು ಈ ಶಾಸ್ತ್ರಕ್ಕೆ ಅನುಸಾರವಾಗಿಯೇ ರಚನೆಯಾಗಿದ್ದವು, ಬರೆಯಲ್ಪಟ್ಟಿದ್ದವು. ಈ ಛಂದಶಾಸ್ತ್ರವನ್ನು 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳನ್ನು ಪ್ರಾಸ, ಯತಿ, ಗಣಗಳೆಂದು ಕರೆಯಲಾಗಿದೆ. ಏನು ಹಾಗಂದರೆ ಪ್ರಾಸ, ಮತ್ತು ಪ್ರಾಸದಲ್ಲಿ ಆದಿಪ್ರಾಸ, ಅಂತ್ಯಪ್ರಾಸ, ಒಳಪ್ರಾಸ ಅಥವಾ ಮಧ್ಯಪ್ರಾಸ ಅಂತ ವಿಭಾಗಗಳನ್ನು ಮಾಡಲಾಗಿದೆ. ಏನು ಹಾಗಂದರೆ ನೋಡಿ, ಪದ್ಯದ ಪ್ರತಿ ಸಾಲಿನ 1 ಮತ್ತು 2ನೇ ಸ್ವರಗಳ ಮಧ್ಯೆ, ಆದಿಪ್ರಾಸ ಅಂದರೆ ಆದಿ ಅಂದರೆ ಪ್ರಾರಂಭ, ಅಂತ್ಯ ಅಂದರೆ ಕೊನೆ. ಅಂದರೆ ಪದ್ಯದ ಆರಂಭದಲ್ಲಿ ನೋಡಿ 1 ಅಥವಾ 2ನೇ ಸ್ವರಗಳ ಮಧ್ಯೆ, 1 ಅಥವಾ 2 ಫಸ್ಟ್ 2 ಅಕ್ಷರಗಳಿರ್ತಾವಲ್ಲ, ಅವುಗಳ ಮಧ್ಯೆ ಒಂದೇ ಜಾತಿಯ ವ್ಯಂಜನವಿದ್ದರೆ, ಒಂದೇ ಜಾತಿಯ ವ್ಯಂಜನ ಅಂತಂದರೆ ಎಲ್ಲ ಸಾಲುಗಳಲ್ಲಿ, ಈಗ ಒಂದು ಪದ್ಯ 4 ಸಾಲು ಅಥವಾ 6 ಸಾಲು ಇತ್ತು ಅಂತಂದರೆ 2 ಅಕ್ಷರಗಳ ಮಧ್ಯೆ ಒಂದೇ ಜಾತಿಯ ವ್ಯಂಜನ ಅಂತಂದರೆ ಏನಿಗೆ, ಫಾರ್ ಎಕ್ಸಾಂಪಲ್ ಕ ಕ ಕಿ ಕಿ ಕು ಕು ಕೆ ಕೆ ಕೈ ಕೋ ಕೋ ಕೌ ಕಂ ಕಹ, ಅಷ್ಟರಲ್ಲಿ ಇವೆಲ್ಲ ಒಂದೇ ಜಾತಿಯ ವ್ಯಂಜನಗಳು ಅಂತ. ಈ ರೀತಿ ಒಂದೇ ಜಾತಿಯ ವ್ಯಂಜನ ಆದಿಯಲ್ಲಿ ಬಂತು ಅಂದರೆ, ಮೊದಲೇ ಬಂದಿತ್ತು ಅಂದರೆ ಅದನ್ನು ಏನಂತ ಕರೀಲಾಗುತ್ತೆ? ಆದಿಪ್ರಾಸ ಅಂತ ಕರೀಲಾಗುತ್ತೆ. ಮತ್ತು ಪ್ರತಿಪಾದದ ಕೊನೆಯಲ್ಲಿ ಒಂದೇ ಜಾತಿಯ ವ್ಯಂಜನ ಇದ್ದರೆ, ಅಕಸ್ಮಾತ್ ಒಂದೇ ಜಾತಿಯ ವ್ಯಂಜನಗಳು ಕೊನೆಗೆ ಲಾಸ್ಟಿಗೆ ಬಂದರೆ ಅದನ್ನು ಅಂತ್ಯಪ್ರಾಸ ಅಂತ ಕರೀಲಾಗುತ್ತೆ. ಕೆಲವೊಮ್ಮೆ ಅಪರೂಪಕ್ಕೆ ಸಾಲಿನ ಮಧ್ಯದಲ್ಲಿ ಕೂಡ ಪ್ರಾಸಾಕ್ಷರಗಳು ಬರ್ತಾವೆ, ಅದನ್ನು ಒಳಪ್ರಾಸ ಅಂತಲೂ ಕರೀತಾರೆ ಮತ್ತು ಮಧ್ಯಪ್ರಾಸ ಅಂತಲೂ ಕೂಡ ಕರೀತಾರೆ. ನೋಡಿ, ಇದು ನಿಮ್ಮ ಪದ್ಯದಲ್ಲಿನೇ ಇದೆ. ಈ ಪ್ರಾಸಕ್ಕೆ ಉದಾಹರಣೆ ಅಂದರೆ ನಿಮ್ಮ ಪದ್ಯದಲ್ಲಿನೇ ಇದೆ. ನೋಡಿ ಇಲ್ಲಿ ಪದ್ಯ 4, ಛಲಮನೆ ಮೆರೆವೆಂ. ಇದರಲ್ಲಿ ನೋಡಿ, ಪ್ರಾರಂಭದಲ್ಲಿ ಈ ಮೊದಲನೇ ಕಾಣ್ತಾ ಇದೆ ಅಲ್ಲ, ಇದು 4 ಸಾಲುಗಳಿಂದ ಕೂಡಿದೆ. ಇದು ಕಂದ ಪದ್ಯ. ಫಸ್ಟ್ ಮತ್ತು ಥರ್ಡ್ ಲೈನ್ ಸಾಲುಗಳು ಸಮವಾಗಿರ್ತವೆ, 2 ಮತ್ತು 4ನೇ ಸಾಲು ಸಮವಾಗಿರುತ್ತೆ. ನೋಡಿ ಇಲ್ಲಿ ನಿಮಗೆ ಪೊಡೆ ಮಟ್ಟು, ನಿಮಗೆ ಇಲ್ಲಿ ಮ ಬಂದಿದೆ, ಸಮ ಕಟ್ಟಿಂ ಇಲ್ಲಿ ಮ ಬಂದಿದೆ, ಸಮ ಕೊಳಿಸಲೆಂದು ಇಲ್ಲಿನೂ ಮ ಬಂದಿದೆ, ಸಮರದೊಳ್. ಹೌದಾ? ಇಲ್ಲಿನೂ ಇದು ಎಲ್ಲದು ಮ ಮ ಮ ಬಂದಿದೆ ನೋಡಿ. ಹಾಗಾಗಿ ಇದನ್ನು ಏನಂತ ಕರೀಲಾಗುತ್ತೆ? ಇದು ಆದಿಪ್ರಾಸ. ಒಂದೇ ವ್ಯಂಜನಗಳು ಬಂದಿದ್ದಾವೆ ನೋಡಿ ಇಲ್ಲಿ. ಹೌದಾ? ವ್ಯಂಜನ ಒಂದೇ ಜಾತಿಯ ವ್ಯಂಜನ ಮನೆ ಬಂದಿದೆ, ಹಾಗಾಗಿ ಇದನ್ನು ಆದಿಪ್ರಾಸ ಅಂತ ಕರೆಯಲಾಗಿದೆ. ಅದೇ ರೀತಿಯಾಗಿ ನಿಮ್ಮ ಥರ್ಡ್ ಪೋಯಮ್ ಕೂಡ, ಕೌರವೇಂದ್ರನ ಕೊಂದೆ ನೀನು, ಇದರಲ್ಲಿನೂ ಕೂಡ ಏನು ಬಂದಿದೆ? ಆದಿಪ್ರಾಸ. ಇದನ್ನು ಕೂಡ ಆದಿಪ್ರಾಸಕ್ಕೆ ಉದಾಹರಣೆ. ಇದು ಭಾಮಿನಿ ಷಟ್ಪದಿಯಲ್ಲಿ ಇದೆ. ಓಕೆ, ಪ್ರಾಸದಲ್ಲಿ 3 ಪ್ರಕಾರಗಳು: ಆದಿಪ್ರಾಸ, ಅಂತ್ಯಪ್ರಾಸ, ಒಳಪ್ರಾಸ ಅಥವಾ ಮಧ್ಯಪ್ರಾಸ ಅಂತಲೂ ಕೂಡ ಕರೀಬಹುದು.
ನೋಡಿ, ಇದು ಪ್ರಾಸ ಇಲ್ಲಿಗೆ ಮುಗ್ದಿಲ್ಲ. ಮತ್ತು ಪ್ರಾಸನ್ನು ಸಿಂಹಪ್ರಾಸ, ಗಜಪ್ರಾಸ, ವೃಷಭಪ್ರಾಸ, ಅಜಪ್ರಾಸ, ಶರಭಪ್ರಾಸ, ಹಯಪ್ರಾಸ ಹೀಗೆ ಮತ್ತೆ 6 ವಿಧದ ಪ್ರಾಸಗಳನ್ನಾಗಿ ವಿಭಾಗ ಮಾಡಲಾಗಿದೆ. ಪ್ರಾಸಾಕ್ಷರದ ಹಿಂದಿನ ಅಕ್ಷರ, ಈ ಪ್ರಾಸದ ಅಕ್ಷರ ಏನಿರುತ್ತಲ್ಲ ಅದರ ಹಿಂದಿನ ಅಕ್ಷರ ಹ್ರಸ್ವ ಸ್ವರ ಆಗಿತ್ತು ಅಂದರೆ ಅದನ್ನು ಸಿಂಹಪ್ರಾಸ ಅಂತ ಕರೀಲಾಗುತ್ತೆ. ದೀರ್ಘ ಸ್ವರ ಆಗಿದ್ದರೆ ಅದನ್ನು ಗಜಪ್ರಾಸ ಅಂತ ಕರೀಲಾಗುತ್ತೆ. ಹಾಗೆ ಒಂದು ಪ್ರಾಸಾಕ್ಷರದ ಹಿಂದಿನ ಸ್ವರ ಅನುಸ್ವಾರ, ಅನುಸ್ವಾರ ಅಂದರೆ 1 ಅನುಸ್ವಾರದಿಂದ ಕೂಡಿದರೆ ಅದನ್ನು ವೃಷಭಪ್ರಾಸ ಅಂತ ಕರೀಲಾಗುತ್ತೆ. ಹೌದಾ? ವೃಷಭ ಅಂತಂದರೆ ಏನು? ಗೂಳಿ ಅಥವಾ ಎತ್ತು. ಹಿಂದೆ ವಿಸರ್ಗವಿತ್ತು ಅಂದರೆ 2 ಕೂಡಿದರೆ ಅದನ್ನು ಅಜಪ್ರಾಸ ಅಂತ ಕರೀಲಾಗುತ್ತೆ. ಮತ್ತು ಬೇರೆ ಬೇರೆ ಜಾತಿಯ 2-3 ವ್ಯಂಜನಗಳು ಪ್ರಾಸವಾಗಿದ್ದರೆ ಅದನ್ನು ಶರಭಪ್ರಾಸ ಅಂತಲೂ, ಒಂದೇ ಜಾತಿಯ 2 ವ್ಯಂಜನಗಳು ಪ್ರಾಸವಾಗಿದ್ದರೆ ಅದನ್ನು ಹಯಪ್ರಾಸ ಅಂತಲೂ ಕೂಡ ಕರೆಯಲಾಗಿದೆ. ಓಕೆ, ನಿಮಗೆ ಇಷ್ಟು ಡೀಪಾಗಿ ಜ್ಞಾನ ಇರಬೇಕು. ಆದರೆ ಮೇನಾಗಿ ಆದಿಪ್ರಾಸ, ಅಂತ್ಯಪ್ರಾಸ, ಒಳಪ್ರಾಸ ಅಥವಾ ಮಧ್ಯಪ್ರಾಸ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ. ಎಸ್, ನೆಕ್ಸ್ಟ್ ಇನ್ನೊಂದು ಭಾಗ ಏನು? ಯತಿ. ಯತಿ ಅಂದರೆ ಏನು? ಕಾವ್ಯವನ್ನು ಓದುವಾಗ ಉಸಿರು ತೆಗೆದುಕೊಳ್ಳುವ ಸಲುವಾಗಿ ನಿಲ್ಲಿಸುವ ಸ್ಥಳವನ್ನು ಯತಿ ಎಂದು ಕರೆಯಲಾಗಿದೆ. ಉಸಿರು ನಿಲ್ಲಿಸುವ ಸಲುವಾಗಿ ಸ್ಥಳವನ್ನು ಯತಿ ಅಂತ ಕರೀಲಾಗುತ್ತೆ. ಅಂದರೆ ಎಲ್ಲಿ ಉಸಿರು ನಿಲ್ಲಿಸಬೇಕು ಅದನ್ನು ಏನಂತ ಕರೀಲಾಗುತ್ತೆ? ಯತಿ. ಹಾಗೆಂದ ಮಾತ್ರಕ್ಕೆ ನಮಗೆ ಇಷ್ಟ ಬಂದಲ್ಲಿ ನಿಲ್ಲಿಸುವ ಸ್ವಾತಂತ್ರ್ಯವಿಲ್ಲ. ಹಾಗೆಂದ ಮಾತ್ರಕ್ಕೆ ನಾವು ಉಸಿರನ್ನು ಎಲ್ಲಿ ಬೇಕಲ್ಲೇ ನಿಲ್ಲಿಸ್ಬೋದು, ಎಲ್ಲಿ ಬೇಕಲ್ಲೇ ನಾವು ಏನು ಮಾಡ್ಬೋದು? ಪಾಸ್ ಮಾಡ್ಬೋದು. ಆ ಒಂದು ಲೈನನ್ನು ಪದ್ಯದ ಲೈನನ್ನು ಎಲ್ಲಿ ಬೇಕಲ್ಲೇ ನಾವು ಪಾಸ್ ಮಾಡ್ಬೋದು ಅಂತ ಅಲ್ಲ, ಅದಕ್ಕೂ ನಿಯಮ ಇರುತ್ತೆ. ಆ ಯತಿಗೆ ಅನುಸಾರವಾಗಿ ಪದ್ಯವನ್ನು ರಚನೆ ಮಾಡಲಾಗುತ್ತೆ. ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸಬೇಕಾದ ಅನಿವಾರ್ಯತೆ ಇದೆ. ನೋಡಿ, ಪದ್ಯವನ್ನು ರಚನೆ ಮಾಡಲಾಗುತ್ತೆ. ಓದುವಾಗ ಅಥವಾ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸಬೇಕಾದ ಅನಿವಾರ್ಯತೆ ಇದೆ. ನೋಡಿ, ಪದ್ಯವನ್ನು ನಿಲ್ಲಿಸಬೇಕಾಗತ್ತೆ. ಅದನ್ನು ಏನಂತ ಕರೀಲಾಗುತ್ತೆ? ಯತಿ ಅಂತ ಕರೀಲಾಗುತ್ತೆ. ಕಾವ್ಯವನ್ನು ಓದುವಾಗ ಹಾಡುವಾಗ ಅರ್ಥಕ್ಕೆ ಲೋಪ ಬಾರದಂತೆ ನಿಲ್ಲಿಸುವಂಥ ಸ್ಥಳವನ್ನು ಯತಿ ಅಂತ ಕರೀಲಾಗುತ್ತೆ. ಕೆಲವು ಕವಿಗಳು ಯತಿಯ ಸ್ಥಾನವನ್ನು ಕೆಲವು ಸಂಕೇತಗಳೊಂದಿಗೆ ತಮ್ಮ ಕಾವ್ಯಗಳಲ್ಲಿ ಗುರುತಿಸಿದ್ದು ಕಂಡುಬರುತ್ತದೆ. ಯತಿ ಅಂತಂದರೆ ಕೆಲವು ಕವಿಗಳು ಏನು ಮಾಡ್ತಾಯಿದ್ರು, ಪದ್ಯವನ್ನು ರಚನೆ ಮಾಡಿದಾಗ ಅಲ್ಲಿ ಯತಿ ಎಲ್ಲಿ ಬರುತ್ತಲ್ಲ ಅಲ್ಲಿ ಒಂದು ಗುರುತು, ಯಾವುದೋ ಒಂದು ಗುರುತಪ್ಪ ಅಂದರೆ ಇಲ್ಲಿ ನಿಲ್ಲಿಸಬೇಕು ಅಂತ ಒಂದು ಸಂಕೇತವನ್ನು ಕೊಟ್ಟಿರ್ತಾ ಇದ್ರು ಪದ್ಯದಲ್ಲಿ ಗುರುತಿಸಿದ್ದು. ಹಾಗೆ ಇನ್ನು ಕೆಲವು ಕವಿಗಳು ಏನು ಆ ಯತಿ ಇಲ್ಲದೇ, ಯಾವುದೋ ಸಂಕೇತ ಇಲ್ಲದೇ ಕೂಡ ಪದ್ಯವನ್ನು ರಚನೆ ಮಾಡಿದ್ದು ಉಂಟು. ಕನ್ನಡ ಕಾವ್ಯಗಳಲ್ಲಿ ಯತಿಯ ಬಳಕೆ ಅತ್ಯಂತ ಕಡಿಮೆಯಾಗಿದ್ದು ಸಂಸ್ಕೃತ ಕಾವ್ಯಗಳಲ್ಲಿ ಬಹಳಷ್ಟು ಇರುವುದನ್ನು ಗಮನಿಸಬಹುದು. ಕನ್ನಡ ಕಾವ್ಯಗಳಲ್ಲಿ ಯತಿಯ ಬಳಕೆ ಕಡಿಮೆ ಇದೆ, ಸಂಸ್ಕೃತ ಕಾವ್ಯಗಳಲ್ಲಿ ಯತಿಯ ಬಳಕೆ ಏನಾಗಿದೆ? ಹೆಚ್ಚು ಇದೆ. ಛಂದಸ್ಸಿನ ಮತ್ತೊಂದು ಪ್ರಕಾರ ಅಂದರೆ ಗಣ. ಗಣ ಅಂತಂದರೆ ಏನು? ಗುಂಪು ಅಥವಾ ಸಮೂಹ ಅಂತ ಕರಿತೀವಿ. ಛಂದಶಾಸ್ತ್ರದಲ್ಲಿ ಗಣ ಅಂದರೆ ಪದ್ಯದ ಪ್ರತಿ ಸಾಲಿನಲ್ಲೂ ವಿಭಾಗಿಸಲ್ಪಡುವ ಮಾತ್ರೆ ಅಥವಾ ಅಕ್ಷರ ಅಥವಾ ಅಂಶಗಣ ಗುಂಪು ಎಂದರ್ಥ. ನೋಡಿ, ಗಣದಲ್ಲಿನೂ ಕೂಡ ಗುಂಪು ಯಾವುದ್ಯಾವುದು ಪ್ರಕಾರದ ಗುಂಪುಗಳಿದ್ದವು? ಮಾತ್ರಾಗಣ, ಅಕ್ಷರಗಣ ಮತ್ತು ಅಂಶಗಣ. ಮಾತ್ರೆ ಅಂತಂದರೆ ನಿಮ್ಗೆ ಗೊತ್ತಿದೆ, ಲಘು, ಗುರು. ಈಗ ಒಂದೊಂದು ಷಟ್ಪದಿಯಲ್ಲಿ ಕಂದ ಪದ್ಯ ಅಂತಂದರೆ 4 ಮಾತ್ರೆಗಳ ಒಂದು ಗುಂಪನ್ನು ಮಾಡಲಾಗುತ್ತೆ. ಹೌದಾ? ಕಂದ ಪದ್ಯದಲ್ಲಿ ಭಾಮಿನಿ ಷಟ್ಪದಿಯಲ್ಲಿ 3-4 ಒಂದು ಗುಂಪನ್ನು ಮಾಡಲಾಗುತ್ತೆ. ಅಕ್ಷರಗಣನ ವೃತ್ತದಲ್ಲಿ ಕಾಣ್ತೀವಿ ಮತ್ತು ಅದೇ ರೀತಿಯಾಗಿ ಅಂಶಗಣನೂ ಕೂಡ ಇದೆ. ನೋಡಿ, ಮಾತ್ರೆಗಳ ಲೆಕ್ಕಾಚಾರದೊಂದಿಗೆ ವಿಭಾಗಿಸಲ್ಪಡುವ ಗಣವನ್ನು ಮಾತ್ರಾಗಣ ಅಂತ ಕರೀಲಾಗುತ್ತೆ. ಅಕ್ಷರಗಳ ಲೆಕ್ಕಾಚಾರದೊಂದಿಗೆ ವಿಭಾಗಿಸಲ್ಪಡುತ್ತಕ್ಕಂಥ ಗಣವನ್ನು ಅಕ್ಷರಗಣ ಅಂತ ಕರೀಲಾಗುತ್ತೆ. ಮತ್ತು ಅಂಶಗಳ ಆಧಾರದ ಮೇಲೆ ವಿಭಾಗಿಸಲ್ಪಡ್ತಕ್ಕಂಥ ಅಕ್ಷರಗಳನ್ನು ಅಂಶಗಣ ಅಂತ ಕರೀಲಾಗುತ್ತೆ. ಮತ್ತು ಅಂಶಗಣದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ರುದ್ರ ಎನ್ನುವಂತಹ 3 ಗಣಗಳಿವೆ. ಓಕೆ, ನಾವು ಈಗ ಕಲಿಬೇಕಾದದ್ದು ಮಾತ್ರಾಗಣ. ಮೊದಲು ನಾವು ಮಾತ್ರಾಗಣವನ್ನು ಡೀಟೇಲಾಗಿ ಕಲಿಯೋಣ. ನೋಡಿ, ಒಂದು ಅಕ್ಷರವನ್ನು ಉಚ್ಚರಿಸಬೇಕಾದರೆ
ತೆಗೆದುಕೊಳ್ತಕ್ಕಂಥ ಕಾಲವನ್ನು ಮಾತ್ರೆ ಎಂಬ ಮಾನದಿಂದ ಅಳೆಯಲಾಗುತ್ತೆ. ನಾವು ಒಂದು ಅಕ್ಷರವನ್ನು ಹೆಂಗೆ ಉಚ್ಚಾರ ಮಾಡ್ತಾ ಇದ್ದೀವಿ, ಉಚ್ಚಾರ ಮಾಡೋದಕ್ಕೆ ಎಷ್ಟು ಸಮಯ ಬೇಕು ಅದನ್ನು ಮಾತ್ರೆಗಳಿಂದ ಅಳೆಯಲಾಗುತ್ತೆ. ಹೌದಾ? ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಕ ಉಚ್ಚಾರ ಮಾಡೋದಕ್ಕೆ ಕಡಿಮೆ ಸಮಯ ಬೇಕು, ಅದನ್ನು ಕಾ ಕಾ ಅಂತ ಹೇಳ್ತೀವಿ. ದೀರ್ಘ ಇದು. ಋಸ್ವನ ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ, ಋಸ್ವ ದೀರ್ಘಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ. ಹೌದಾ? ಅಂದರೆ ಉಚ್ಚಾರ ಮಾಡಬೇಕಾದ್ರೆ ತೆಗೆದುಕೊಳ್ತಕ್ಕಂಥ ಕಾಲನ ಮಾತ್ರ ಅಥವಾ ಮಾತ್ರೆ ಎನ್ನುವಂಥ ಮಾನದಿಂದ ಅಳೆಯಲಾಗುತ್ತೆ. ಈ ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಿದರೆ ಅದನ್ನು ಮಾತ್ರಗಣ. ಈ ಮಾತ್ರೆಗಳನ್ನು ಆಧರಿಸಿ ಒಂದು ಗುಂಪುಗಳನ್ನು ಮಾಡಿದರೆ ಅದನ್ನು ಮಾತ್ರಾಗಣ ಅಂತ ಕರೆಯಲಾಗುತ್ತೆ. ನೋಡಿ, ಹೀಗೆ ಮೂರರದ್ದು ಒಂದು ಗುಂಪು, 4 ಮತ್ತು 5 ಮೂರದ್ದು ಷಟ್ಪದಿಗಳಲ್ಲಿ 3, 4, 5 ಮಾತ್ರೆಗಳ ಗಣವನ್ನು ಮಾಡಲಾಗುತ್ತೆ. ಕಂದ ಪದ್ಯದಲ್ಲಿ 4 ಮಾತ್ರೆಯ ಗಣ ಇರುತ್ತೆ. ನೋಡಿ, ಇಲ್ಲಿ ಯಾವ ಸಾಲಿನಲ್ಲೂ ಗಣ ವಿಂಗಡಣೆ ಆದ ಬಳಿಕ ಮಾತ್ರೆ ಉಳಿಯಬಾರದು. ನೋಡಿ, ಒಂದು ಸಾಲಿನಲ್ಲಿ, ಪದ್ಯದ ಸಾಲಿನಲ್ಲಿ ನಾವು ಗಣವನ್ನು ಗುಂಪು ಮಾಡ್ತೀವಿ. ಗುಂಪು ಮಾಡಿದ ನಂತರ ಕೊನೆಗೆ ಅಕ್ಷರ ಉಳಿಬಾರ್ದು. ಹೌದಾ? ಆದರೆ ಷಟ್ಪದಿಯಲ್ಲಿ ಏನಾಗುತ್ತೆ? ಷಟ್ಪದಿ ಅಂದರೆ ಇದು 6 ಸಾಲುಗಳಿಂದ ಕೂಡಿರುತ್ತೆ. 3 ಮತ್ತು 6ನೇ ಸಾಲು ಅಥವಾ 3 ಮತ್ತು 6ನೇ ಪಾದದ ಕೊನೆಯ ಅಕ್ಷರ ಏನು ಅಲ್ಲಿ ಉಳಿಯುತ್ತೆ. ಷಟ್ಪದಿಯಲ್ಲಿ ಆ ಕೊನೆಯ ಅಕ್ಷರ ಉಳಿಯುತ್ತೆ. ಕೊನೆಯ ಅಕ್ಷರಕ್ಕೆ ಏನು ಹಾಕಬೇಕು? ನಾವು ಅಲ್ಲಿ ಗುರುನೇ ಹಾಕಬೇಕು. ಇದು ಷಟ್ಪದಿಯ ನಿಯಮ. ಮುಂದೆ ಕಲಿತೀರಾ ನೀವು. ಅರ್ಥ ಆಯ್ತಲ್ಲ? ಗಣ ಮಾಡಿದಾಗ ಅಲ್ಲಿ ಯಾವ ಅಕ್ಷರನೂ ಉಳಿಬಾರ್ದು. ಷಟ್ಪದಿಯನ್ನು ಬಿಟ್ಟು ಆ ಷಟ್ಪದಿಯಲ್ಲಿ 3 ಮತ್ತು 6ನೇ ಪಾದದಲ್ಲಿ ಒಂದು ಅಕ್ಷರ ಉಳಿಯುತ್ತೆ. ಅದು ಕೊನೆಯ ಅಕ್ಷರದ ಮೇಲೆ ಕಂಪಲ್ಸರಿಯಾಗಿ ಏನು ಹಾಕಬೇಕಾಗುತ್ತೆ? ಗುರುನೇ ಹಾಕಬೇಕು. ಹೌದಾ? ನೋಡಿ, ಇಲ್ಲಿ ಮಾತ್ರೆಗಳಲ್ಲಿ ಮತ್ತೆ 2 ವಿಧ. ಮಾತ್ರೆಗಳಲ್ಲಿ 2 ವಿಧ, ಗುರು ಅಥವಾ ಲಘು ಅಂತ. ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರವನ್ನು ಲಘು ಅಂತ ಕರೆಯಲಾಗುತ್ತೆ. ಒಂದು ಮಾತ್ರಾ ಕಾಲದಲ್ಲಿ ಅಂದರೆ ಕಡಿಮೆ ಸಮಯದಲ್ಲಿ. ಕ ಹೇಳಿದ್ನಲ್ಲ, ಕ, ಅ ಇವೆಲ್ಲ ಏನು ಲಘು ಅಂತ ಕರೆಯಲಾಗುತ್ತೆ. ಯಾಕಂದರೆ ಇದು ಉಚ್ಚಾರ ಮಾಡಬೇಕಾದ್ರೆ ತೆಗೆದುಕೊಳ್ಳುವಂತಹ ಕಾಲ ಕಡಿಮೆ. 2 ಮಾತ್ರಾ ಕಾಲದಲ್ಲಿ, 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳನ್ನು ಏನಂತ ಕರೆಯಲಾಗುತ್ತೆ? ಗುರು ಅಂತ ಕರೆಯಲಾಗುತ್ತೆ. ಈಗ ಅ ಕಡಿಮೆ ಸಮಯ ತೆಗೆದುಕೊಳ್ತೀವಿ. ಆ ಇದು 2 ಮಾತ್ರೆ ಅಥವಾ 2ಕ್ಕಿಂತ ಹೆಚ್ಚು ಮಾತ್ರೆಯ ಸಮಯವನ್ನು ತೆಗೆದುಕೊಳ್ಳಲಾಗುತ್ತೆ. ಸೊ ಅದನ್ನು ಅಲ್ಲಿ ಏನಂತ ಕರೆಯಲಾಗುತ್ತೆ? ಗುರು ಅಂತ ಕರೆಯಲಾಗುತ್ತೆ. ಲಘುವನ್ನು ಇಲ್ಲಿ ಹೇಳಲಾಗಿದೆಯಲ್ಲ, ಯು, ಆ ಚಿಹ್ನೆ, ಅದಕ್ಕೂ ಒಂದು ಚಿಹ್ನೆ. ಲಘುಗೆ ಒಂದು ಚಿಹ್ನೆ ಇದೆ, ಗುರುಗೆ ಒಂದು ಚಿಹ್ನೆ ಇದೆ. ನೋಡಿ, ಇಲ್ಲಿ ಲಘುಗೆ ಇರ್ತಕ್ಕಂಥ ಚಿಹ್ನೆ ಯು. ಹೌದಾ? ಅದು ಒಂದು. ಗುರುಗೆ ಇರ್ತಕ್ಕಂಥದ್ದು ಒಂದು ಚಿಹ್ನೆ, ಒಂದು ಲೈನ್ ಅಥವಾ ಮೈನಸ್ ಚಿಹ್ನೆ ಏನಿದೆಯಲ್ಲ ಅದನ್ನು ಗುರು ಅಂತ ಕರೆಯಲಾಗುತ್ತೆ. ಆ ಚಿಹ್ನೆಯಿಂದ ಗುರುತಿಸಲಾಗುತ್ತೆ. ಗುರು ಲಘುಗಳನ್ನು ಪದ್ಯದಲ್ಲಿ ಗುರುತಿಸುವಂಥ ಪ್ರಕ್ರಿಯೆಯನ್ನು ಪ್ರಸ್ತಾರ ಹಾಕುವುದು ಎನ್ನುವರು. ನೋಡಿ, ಇಲ್ಲಿ ಗುರು ಲಘುಗಳನ್ನು ಪದ್ಯದಲ್ಲಿ ಗುರುತಿಸುವಂಥ ಪ್ರಕ್ರಿಯೆಯನ್ನು, ಈಗೊಂದು ಪದ್ಯ, ಆ ಪದ್ಯದಲ್ಲಿ ಆ ಪದ್ಯಕ್ಕೆ ಗುರು ಲಘು ಏನು ಹಾಕ್ತೀವಲ್ಲ ಅದನ್ನೇ ಏನಂತ ಕರೆಯಲಾಗುತ್ತೆ? ಪ್ರಸ್ತಾರ ಹಾಕೋದು ಅಂತ ಕರೆಯಲಾಗುತ್ತೆ. ಪ್ರಸ್ತಾರ ಹಾಕಿ ಅದು ಒಂದು ಯಾವ ನಿಯಮಕ್ಕೆ ಒಳಪಟ್ಟಿದೆ ಅನ್ನೋದನ್ನು ತಿಳಿಯುವಂಥ ಶಾಸ್ತ್ರನೇ ಏನು? ಛಂದಶಾಸ್ತ್ರ. ಮೊದಲು ಪ್ರಸ್ತಾರ ಹಾಕೋದು. ಇದು ವೃತ್ತನ, ಷಟ್ಪದಿನ, ಷಟ್ಪದಿ ಆದರೆ ಯಾವ ಷಟ್ಪದಿ, ವೃತ್ತ ಆದರೆ ಯಾವ ವೃತ್ತ. ಹೌದಾ? ಮತ್ತು ಕಂದ ಪದ್ಯನ ಯಾವ ನಿಯಮಕ್ಕೆ ಈ ಪದ್ಯ ಒಳಪಟ್ಟಿದೆ ಅದನ್ನು ತಿಳಿಯುವಂಥ ಶಾಸ್ತ್ರವನ್ನೇ ಏನಂತ ಕರೆಯಲಾಗುತ್ತೆ? ಛಂದಶಾಸ್ತ್ರ. ಅದು ಪ್ರಸ್ತಾರ ಹಾಕಿದಾಗ ಮಾತ್ರ ನಮಗೆ ತಿಳಿದು ಬರುತ್ತೆ. ಗುರು ಬರುವಂತಹ ಸಂದರ್ಭಗಳು ಯಾವುದು, ಎಲ್ಲೆಲ್ಲಿ ನಾವು ಯಾವ ಅಕ್ಷರಗಳ ಮೇಲೆ ಗುರು ಹಾಕಬೇಕು ಅದಕ್ಕೂ ನಿಯಮ ಇದೆ. ಆ ಪ್ರಕಾರ ನಾವು ಗುರುವನ್ನು ಹಾಕ್ತಾ ಹೋಗಬೇಕು. ಉಳಿದಿದ್ದೆಲ್ಲ ಏನು? ಲಘು ಹಾಕಬೇಕು ಅಂತ. ನೋಡಿ, ಅಕ್ಷರವು ಗುರು ಎನಿಸುವ ಲಕ್ಷಣಗಳು ಅಥವಾ ಗುರು ಬರುವ ಸಂದರ್ಭಗಳು. ಫಸ್ಟ್ನೇದು ದೀರ್ಘಾಕ್ಷರ. ದೀರ್ಘ ಇರಬೇಕು, ಋಸ್ವ ಇರಬಾರ್ದು, ದೀರ್ಘ ಇರಬೇಕು. ನಿಮಗೆ ಋಸ್ವ ಸ್ವರ, ದೀರ್ಘ ಸ್ವರ ಗೊತ್ತಿದೆ. ಹೌದಾ? ಆ, ಆ, ಈ. ಹೌದಾ? ಅ ಅನ್ನೋದು ಋಸ್ವ ಸ್ವರ, ಆ ಅನ್ನೋದು ದೀರ್ಘ ಸ್ವರ. ಕಾ, ಕೀ,
ಈ ಅಕ್ಷರಗಳ ಮೇಲೆ ಇವುಗಳನ್ನು ಏನಂತ ಕರೀಲಾಗುತ್ತೆ? ದೀರ್ಘಾಕ್ಷರ ಕರೀಲಾಗುತ್ತೆ. ನೋಡಿ ಇಲ್ಲಿ ಇದೆ, ನೋಡಿ ಇಲ್ಲಿ ಕೊಡಲಾಗಿದೆ ನೋಡಿ, ಎ ಕೋ ಎ, ಇದನ್ನು ಕೂಡ ದೀರ್ಘ ಸ್ವರ ಕೋ. ಹೌದಾ? ಕೋ ಅಂತಂದರೆ ಇಲ್ಲಿ ಕ ಪ್ಲಸ್ ಓ, ಕೋ. ಓ ಎನ್ನುವಂಥದ್ದು ಏನಿಲ್ಲಿ ಇದನ್ನು ದೀರ್ಘ ಸ್ವರ. ರಾ, ಜೂ, ಈ, ಕೈ. ನೋಡಿ ಐ, ಔ ಇದನ್ನು ಕೂಡ ಏನಾಗಿದ್ದವು? ದೀರ್ಘ ಸ್ವರಗಳೇ ಆಗಿದ್ದವು, ಹೌದಿಲ್ಲ? ಸೊ ಹಾಗಾಗಿ ಕೈ, ಕೈ, ಕೌ, ಸೌ, ಈ ಥರ ಔ ಮತ್ತು ಐ ಅಕ್ಷರಗಳ ಮೇಲೇನೂ ಕೂಡ ಏನು ಬರುತ್ತೆ? ಅಲ್ಲಿ ಗುರು ಬರುತ್ತೆ. ಓಕೆ. ಮತ್ತು ಇನ್ನೊಂದು ನಿಯಮ ಏನು? ಒತ್ತಕ್ಷರದ ಹಿಂದಿನ ಅಕ್ಷರ. ಒತ್ತಕ್ಷರ ಏನಿರುತ್ತಲ್ಲ, ಆ ಒತ್ತಕ್ಷರದ ಹಿಂದಿನ ಅಕ್ಷರದ ಮೇಲೆ ಅಲ್ಲಿ ಏನಾಗುತ್ತೆ? ಭಾರ ಬೀಳುತ್ತೆ. ಸೊ ಹಾಗಾಗಿ ಏನು? ಒತ್ತಕ್ಷರದ ಹಿಂದಿನ ಅಕ್ಷರ ಅದು ಹ್ರಸ್ವನೇ ಇರಲಿ, ದೀರ್ಘ ಸ್ವರನೇ ಇರಲಿ, ಅದ್ರ ಮೇಲೆ ಏನು ಹಾಕಬೇಕು? ಗುರು ಹಾಕಬೇಕು. ನೋಡಿ ಇಲ್ಲಿ ಅಕ್ಷರ, ಕ್ಷ ಎನ್ನುವಂಥದ್ದು ಒತ್ತಕ್ಷರ. ಕ್ಷದ ಮೇಲೆ ಹಾಕಂಗಿಲ್ಲ ನಾವು, ಏನು? ಕ್ಷದ ಹಿಂದಿನ ಅಕ್ಷರದ ಮೇಲೆ ಹಾಕ್ತಾ ಇದ್ವಿ. ಹಿಂದಿನ ಅಕ್ಷರ ಏನಾಗಿದೆ? ಹ್ರಸ್ವ ಆಗಿದೆ. ಹ್ರಸ್ವ ಇದ್ರೂ ಕೂಡ ಏನು? ಅಲ್ಲಿ ಏನು? ಗುರು ಬರ್ತಾ ಇದೆ ನೋಡಿ. ಹೌದಾ? ಅಕಸ್ಮಾತ್ ಕ್ಷ ಇತ್ತಪ್ಪ, ಕ್ಷ ಇತ್ತು ಅಂತಂದ್ರೆ ಏನು? ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ತಾ ಇದ್ವಿ, ಇಲ್ಲಿ ಕ ಇರುತ್ತಲ್ಲ, ಸೊ ಹಾಗಾಗಿ ಅದರ ಮೇಲೇನೂ ಕೂಡ ಗುರು ಬರ್ತಾ ಇತ್ತು. ನೆಕ್ಸ್ಟು ಅನುಸ್ವಾರ ಅಥವಾ ವಿಸರ್ಗಗಳಿಂದ ಕೂಡಿರುವಂಥ ಅಕ್ಷರ. ಅನುಸ್ವಾರ ವಿಸರ್ಗದಿಂದ ಕೂಡಿರ್ತಕ್ಕಂಥ ಅಕ್ಷರ 0, 1 0 2 0 ಬಂತು ಅಂತಂದರೆ ಆ 0 ಮತ್ತು ಆ ಅಕ್ಷರ ಎರಡನ್ನೂ ಸೇರಿಸಿ ಅದರ ಮೇಲೆ ಏನು ಹಾಕ್ಬೋದು? ಗುರುವನ್ನು ಹಾಕಬೇಕು. ಶಂಕ, ಶಂ, ಪುನಃ ಇಲ್ಲಿ ನ. ಓಕೆ. ನೆಕ್ಸ್ಟು ವ್ಯಂಜನಾಕ್ಷರದಿಂದ ಕೂಡಿರುವಂತಹ ಅಕ್ಷರ. ವ್ಯಂಜನ ಬಂತು ಅಂದರೆ ಬಯ, ಲೊಳ್, ಲೊಳ್ ಎನ್ನುವಂಥದ್ದು. ಇದು ಳ ಎನ್ನುವಂಥದ್ದು ಇದನ್ನು ಅರ್ಧಾಕ್ಷರ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಹಾಗಾಗಿ ಲೊಳ್ ಎರಡದ್ದು ಸೇರಿ ಅಲ್ಲಿ ಗುರುವನ್ನು ಹಾಕಬೇಕು. ಮತ್ತು ಷಟ್ಪದಿಯ 3 ಮತ್ತು 6ನೇ ಸಾಲು ಕೊನೆಯ ಅಕ್ಷರದ ಮೇಲೇನೂ ಕೂಡ ಏನು ಬರುತ್ತೆ? ಗುರು ಬರುತ್ತೆ. ಇದು ಗುರು ಎನಿಸುವ ಯಾವುದೇ ಲಕ್ಷಣ ಹೊಂದಿದ್ದರೂ ಗುರು ಒಂದೇ ಪರಿಗಣಿಸಲಾಗುವುದು. ಅದು ಅಕ್ಷರ, ಕೊನೆಯ ಅಕ್ಷರ 3 ಮತ್ತು 6ನೇ ಪಾದದ ಕೊನೆಯ ಅಕ್ಷರದ ಮೇಲೆ ಏನು ಬರುತ್ತೆ? ಅಲ್ಲಿ ಗುರುನೇ ಬರುತ್ತೆ. ಓಕೆ. ಇದುವರೆಗೆ ಹೇಳಿದ ಲಕ್ಷಣಗಳು ಇಲ್ಲದ ಅಕ್ಷರಗಳನ್ನು ಲಘು. ಇದೆಲ್ಲ ಲಕ್ಷಣಗಳನ್ನು ಬಿಟ್ಟು ಉಳಿದದ್ದನ್ನು ಎಲ್ಲದನ್ನು ಏನು? ಲಘು ಅಂತ ಹೇಳಲಾಗುತ್ತೆ. ಹಾಗಾದರೆ ಮಾತ್ರಗಣವನ್ನು ಏನು? ಕಂದಪದ್ಯ, ಷಟ್ಪದಿ, ರಗಳೆ, ಛಂದಸ್ಸುಗಳು, ಮಾತ್ರಾಗಣಾಧಾರಿತ ಛಂದಸ್ಸುಗಳು. ಇವು ಮಾತ್ರೆ ಗಣವನ್ನು ಹೊಂದಿರುವಂತಹ ಛಂದಸ್ಸುಗಳು ಆಗಿದ್ದವು. ಇವುಗಳಲ್ಲೆಲ್ಲ ಏನು ಬರುತ್ತೆ? ಮಾತ್ರೆ ಬರುತ್ತೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಹಾಗಿದ್ರೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಷಟ್ಪದಿ, ಕಂದಪದ್ಯ, ಪ್ರಸ್ತಾರ ಹಾಕೋದು ಹೇಗೆ, ನಿಯಮಗಳು ಏನು ಅನ್ನೋದನ್ನು ಅಭ್ಯಾಸ ಮಾಡೋಣ. ಕನ್ನಡ ವ್ಯಾಕರಣ ಮತ್ತು ಪಾಠಗಳಿಗಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.